ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ನಾನು ಕುರುಡನಾಗಿದ್ದೆನು, ಈಗ ಕಾಣುತ್ತದೆ. ರೀಪ್ರಿಂಟ್ಸ್ ಪುಟ 4148, ಪುಟದ ಸಂಖ್ಯೆ 244. ಅವರು ಅವನನ್ನು ಹೊರಗೆ ಹಾಕಿದರೆಂದು ಯೇಸುವು ಕೇಳಿ ಅವನನ್ನು ಕರಕೊಂಡು ಅವನಿಗೆ, ದೇವಕುಮಾರನನ್ನು ನಂಬುತ್ತೀಯೋ? ನನ್ನ ಬಗ್ಗೆ ಹೆಚ್ಚಾಗಿ ತಿಳಿದುಕೊಳ್ಳುವುದಕ್ಕೆ ಅವನಿಗೆ ಬಯಕೆ ಉಂಟೆಂದು ಅವನ ಉತ್ತರದ ಮೂಲಕವಾಗಿ ತಿಳುಕೊಂಡ ನಮ್ಮ ಕರ್ತನು ತಾನು ಮೆಸ್ಸಿಯನೆಂಬುದನ್ನು ಅವನಿಗೆ ತಿಳಿಯಪಡಿಸಿದನು. ಆಗ ಅವನು ಯೇಸುವನ್ನು ಆರಾಧಿಸಿದನು. ಈ ಮನುಷ್ಯನ ಹಿತದ ವಿಷಯವಾಗಿಯೂ ಅವನ ಆಸಕ್ತಿಯ ವಿಷಯವಾಗಿಯೂ ಕರ್ತನು ಮಾಡಿದ ಮುಂದಾಲೋಚನೆಯನ್ನು ಗಮನಿಸಿ ಆತನನ್ನು ಯೆಹೂದ್ಯರ ಸಭಾಮಂದಿರದಿಂದ ಹೊರಹಾಕದಂತೆ ಆತನನ್ನು ತಡೆಯಲಿಲ್ಲ. ಆದರೆ ಅದನ್ನು ಅವನಿಗೆ ಎಲ್ಲ ವಿಧದಲ್ಲಿಯೂ ಒಂದು ವಿಶೇಷ ಆಶೀರ್ವಾದದಾಯಕವನ್ನಾಗಿ ಬಹು ಉಪಯುಕ್ತವಾದ ಶಿಕ್ಷಣವಾಗುವಂತೆ ಅದನ್ನು ಪರಿವರ್ತಿಸಿದನು. ಈ ಘಟನೆಯು ಒಳಗೊಂಡಿರುವ ಹಲವು ಲಕ್ಷಣಗಳಿಂದ ಇಂದು ನಾವು ಒಂದು ಉನ್ನತ ಮಟ್ಟದ ಪಾಠವನ್ನು ಕಂಡುಕೊಳ್ಳುತ್ತೇವೆ. ನಮ್ಮಲ್ಲಿ ಕೆಲವರು ಕರ್ತನ ವಿಷಯದಲ್ಲಿ ಮತ್ತು ಆತನ ನಿಜವಾದ ಗುಣಗಳ ವಿಷಯದಲ್ಲಿ ಕುರುಡರು, ದೇವರ ವಾಕ್ಯಗಳ ಸತ್ಯತೆಯ ವಿಷಯದಲ್ಲಿಯೂ ಕುರುಡರು, ಅಂದರೆ ಹುಟ್ಟು ಕುರುಡರಾಗಿದ್ದೆವು. ನಮ್ಮ ಕುರುಡುತನವು ನಮ್ಮ ತಪ್ಪಿನ ಕಾರಣದಿಂದಾಗಲಿ ಇಲ್ಲವೇ ನಮ್ಮ ತಂದೆ ತಾಯಿಗಳ ತಪ್ಪಿನ ಕಾರಣದಿಂದಾಗಲಿ ಆಗಿರಲಿಲ್ಲ. ಅವರಂತೆಯೇ ನಾವು ಕರ್ತನ ವಿಷಯದಲ್ಲಿ ಪ್ರಾಮಾಣಿಕವಾದ ಹೃದಯವುಳ್ಳವರಾಗಿದ್ದೆವು. ಆದುದರಿಂದ ನಮ್ಮ ಕುರುಡುತನವು ಪಾಪಗಳಿಗಾದ ಶಿಕ್ಷೆಯಲ್ಲ, ಇದುವರೆಗೂ ಕ್ರೈಸ್ತ ಸಮೂಹದವರ ಮೇಲೆ ಹರಡಿಕೊಂಡಿರುವ ಕತ್ತಲು ಕುರುಡುತನವು ಇತರರ ಸಹಿತವಾಗಿ ನಮ್ಮನ್ನು ಮರಳುಗೊಳ್ಳುವಂತೆ ಮಾಡಿತ್ತು. ಆದರೆ ನಮ್ಮ ಕರ್ತನು ನಮ್ಮ ಮೇಲೆ ಕರುಣೆ ಇಟ್ಟು ನಮ್ಮ ದಾರಿಯಲ್ಲಿ ಮುಂದೆ ಸಾಗಿ ಮತ್ತು ನಮಗಾಗಿ ಲೇಪನವನ್ನು, ಅಂದರೆ ಕಣ್ಣಿಗೆ ಅಂಜನವನ್ನು ಮಾಡಿಕೊಟ್ಟಿರುವನು. ಆತನು ಮಾನವ ಸಾಧನವೆಂಬ ಮಣ್ಣನ್ನು ತೆಗೆದುಕೊಂಡು ತನ್ನ ಬಾಯಫಲವಾದ ತನ್ನ ಮಾತನ್ನು ಅದಕ್ಕೆ ಮಿಶ್ರಣ ಮಾಡಿ ಆ ಸಮ್ಮಿಶ್ರಣವನ್ನು ನಮ್ಮ ಮನೋನೇತ್ರಗಳಿಗೆ ಲೇಪಿಸಿ ನಾವು ಶಿಲೋವಾದ ನೀರಿನಲ್ಲಿ, ಅಂದರೆ ಕ್ರಿಸ್ತನ ಕೃಪೆ ಮತ್ತು ಸತ್ಯತೆ ಎಂಬ ನೀರಿನಲ್ಲಿ ತೊಳಕೊಳ್ಳುವಂತೆ ಹೇಳಿರುವನು. ನಾವು ಆತನ ಆದೇಶವನ್ನು ಪಾಲಿಸಿದ್ದು ಈಗ ಕಣ್ಣು ಕಾಣುವವರಾಗಿದ್ದೇವೆ. ನಮ್ಮ ಮುಂದೆ ಒಂದು ಹೊಸ ಪ್ರಪಂಚ ತೆರೆದುಕೊಂಡಿರುವುದು. ಸತ್ಯವೇದದ ಅದ್ಭುತವಾದ ಸಂಗತಿಗಳನ್ನು ನಾವು ನೋಡುತ್ತಿರುವೆವು. ನಮ್ಮ ದಿನಗಳಲ್ಲಿರುವ ಶಾಸ್ತ್ರಿಗಳು ಮತ್ತು ಫರಿಸಾಯರುಗಳು ಆಶ್ಚರ್ಯಪಟ್ಟು ನಮ್ಮನ್ನು ಟೀಕಿಸಿ ನಮಗೆ ಬಂದಿರುವ ಆಶೀರ್ವಾದದ ಬಗ್ಗೆ ವಿವರಣೆಯನ್ನು ತಿಳುಕೊಳ್ಳಲು ಯತ್ನಿಸುವವರಾಗಿದ್ದು, ವಾಸ್ತವದಲ್ಲಿ ಕರ್ತನು ನಮ್ಮನ್ನು ಆಶೀರ್ವದಿಸುವ ಸಂಬಂಧದಲ್ಲಿ ಬಳಸಿಕೊಂಡಿರುವ ಆಶೀರ್ವಾದದ ಮೂಲದಲ್ಲಿರುವ ಪ್ರತಿಯೊಂದು ಸಾಧನಗಳ ವಿಷಯವಾಗಿಯೂ ತಪ್ಪುಗಳನ್ನು ಕಂಡುಹಿಡಿಯುವರು. ಏಕೆಂದರೆ ಅವರ ಹೃದಯಗಳು ದೇವಾನುಗ್ರಹವೆಂಬ ಬೆಳಕನ್ನು ಅರಿತುಕೊಳ್ಳುವ ಸರಿಯಾದ ಮನೋಭಾವಗಳಲ್ಲಿರುವುದಿಲ್ಲ. ಈ ಕುರುಡು ಮನುಷ್ಯನು ತೆಗೆದುಕೊಂಡಂತೆಯೇ ನಾವು ನಿಲುವನ್ನು ತೆಗೆದುಕೊಳ್ಳುವುದು, ಅಂದರೆ ಸತ್ಯದ ವಿಷಯವಾಗಿ ಅರಿಕೆ ಮಾಡುವುದು, ಬೆಳಕಿನ ವಿಷಯವಾಗಿ ಅರಿಕೆ ಮಾಡುವುದು. ನಮ್ಮ ಹೃದಯವನ್ನು ತನಗೆ ನೀಡ ಸಲುವಾಗಿ ಕರ್ತನು ನಮ್ಮ ಮನೋನೇತ್ರಗಳ ವಿಷಯದಲ್ಲಿ ಅದ್ಭುತ ಮಾಡಿದ್ದನ್ನು ಅರಿಕೆ ಮಾಡುವುದು ನಮಗೆ ಬಿಟ್ಟಿರುವುದು. ಮತ್ತು ಇದರಿಂದ ನಮ್ಮ ದಿನದ ಶಾಸ್ತ್ರಿಗಳ ಮತ್ತು ಫರಿಸಾಯರ ಕೋಪ, ದೂಷಣೆ, ಹಗೆತನಗಳನ್ನು ನಮ್ಮ ಮೇಲೆ ಬರಮಾಡಿಕೊಂಡಿರುವುದನ್ನು ಕಂಡುಕೊಳ್ಳುವುದು ನಮಗೆ ಬಿಟ್ಟಿರುವುದು. ಜನರು ನಮ್ಮನ್ನು ತಮ್ಮ ಸಹವಾಸದಿಂದ ಬೇರ್ಪಡಿಸಿಕೊಳ್ಳುವಂತೆ, ಅಂದರೆ ನಮ್ಮನ್ನು ಸಭಾಮಂದಿರದಿಂದ ಹೊರಗೆ ಹಾಕುವಂತೆ ಇದು ನಡೆಸಿದ್ದನ್ನು ಕಂಡುಕೊಳ್ಳುವುದು ನಮಗೆ ಬಿಟ್ಟದ್ದು. ಪ್ರವಾದಿಗಳ ಮೂಲಕ ಕರ್ತನು ಇದನ್ನು ಮುಂತಿಳಿಸಿ ಹೀಗೆ ಹೇಳಿರುವನು: ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ದ್ವೇಷಿಸಿ ಬಹಿಷ್ಕರಿಸಿದ ನಿಮ್ಮ ಸಂಬಂಧಿಗಳು ಯೆಹೋವನು ಮಹಿಮೆ ಪಡಲಿ. ನಾವು ಈ ಬಹಿಷ್ಕಾರವನ್ನು ದೇವರ ಕಾರ್ಯ ಉದ್ದೇಶಗಳಿಗೆ ಒಳ್ಳೆಯದಾಗುವುದಕ್ಕಾಗಿ ಆತನನ್ನು ಘನಪಡಿಸುವುದಕ್ಕಾಗಿ ಮಾಡಿರುವೆವು ಎಂದು ಹೇಳಿದ್ದರಲ್ಲ. ನಿಮಗಾಗುವ ಉತ್ಸಾಹವನ್ನು ನೋಡುವೆವು ಎಂದು ಹೇಳಿದ್ದಾರಲ್ಲ, ಅವರಿಗಂತೂ ಅವಮಾನವಾಗುವುದು.
ತಮಗಾದ ಆಶೀರ್ವಾದದ ದೊಡ್ಡ ಪಾಲು ತಾವು ಸತ್ಯವನ್ನು ಅಂಗೀಕರಿಸಿಕೊಂಡು ಅದರ ವಿಷಯವಾಗಿ ಎದ್ದು ದೃಢವಾಗಿ ನಿಂತವರಾಗಿ ಇದರ ಸಂಬಂಧದಲ್ಲಿ ಉಂಟಾದ ಕೆಲವು ಹಿಂಸೆಯನ್ನು ಸಹಿಸಿಕೊಂಡ ನಂತರವೇ ಎಂಬುದನ್ನು ಕರ್ತನ ಜನರಲ್ಲಿ ಎಷ್ಟು ಮಂದಿ ಕಂಡುಕೊಂಡಿರುವರು. ಅನಂತರವೇ ಕರ್ತನು ಅವರನ್ನು ಕಂಡುಕೊಳ್ಳುವುದು. ಅವರು ಎಲ್ಲಿರುವರೆಂದು ಅವರ ವಿಷಯವಾಗಿ ಎಲ್ಲ ಸಮಯಗಳಲ್ಲಿಯೂ ಎಲ್ಲವೂ ಆತನಿಗೆ ತಿಳಿದಿರುವುದು. ಆದರೆ ಆ ನಂತರವೇ ಅವರು ತನ್ನನ್ನು ವಿಶೇಷವಾಗಿ ತಿಳುಕೊಂಡವರಾಗಿ ಅವರು ತನ್ನ ಅನ್ಯೋನ್ಯತೆಯನ್ನು ಹೊಂದಿಕೊಂಡು ತನ್ನಿಂದ ಒಂದು ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ಕರ್ತನು ಆ ಕುರುಡು ಮನುಷ್ಯನ ವಿಷಯದಲ್ಲಿದ್ದಂತೆ ಅವರಿಗೆ ತನ್ನನ್ನು ಪ್ರಕಟ ಮಾಡಿಕೊಳ್ಳುವನು.